ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭೂವೀಸ್ ಫುಡ್ ವರ್ಲ್ಡ್. ಬನ್ನಿ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಒಂದು ಖಾರವಾಗಿರೋ ಉಳ್ಳಾಗಡ್ಡಿ ಮತ್ತು ಕೆಂಪು ಮೆಣಸಿನ್ಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡ್ರಿ. ಫಸ್ಟ್ ಜಾಸ್ತಿ ಬೆಳ್ಳುಳ್ಳಿ, ಒಂದೆರಡು ಕೆಂಪು ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಹುಣಸೆಹಣ್ಣು, ಬೆಲ್ಲ ನೋಡಿರಿ. ಇಷ್ಟಿದ್ರೆ ಸಾಕ್ರಿ, ಮಸ್ತ್ ಆಗ್ತದೆ. ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ನೋಡಿರಿ. ಮೆಣಸಿನ್ಕಾಯಿ ನೀವು ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು ರೀ. ಇದು ನೋಡಿರಿ, ಒಂದು 3ರಿಂದ 4 ಮೆಣಸಿನ್ಕಾಯಿ ನಾನು ಇಷ್ಟು ಉಳ್ಳಾಗಡ್ಡಿಗೆ ಒಂದು ತವಿ ಒಳಗೆ ಹುರ್ಕೊಳತ್ತೀನಿ ನೋಡಿರಿ. ಎಣ್ಣೆ ಹಾಕಿ ಸ್ವಲ್ಪ ಚೆಂದಾಗಿ ಮೆತ್ತಗಾಗಂಗೆ ಹುರಿಬೇಕು ನೋಡಿರಿ. ಆಮೇಲೆ ದಪ್ಪಾಗಿ ಕಟ್ ಮಾಡ್ಕೊಂಡೇನಿ ರೀ ನಾನು. ಇದು 3ರಿಂದ 4 ಉಳ್ಳಾಗಡ್ಡಿ ಇದಾವೆ ನೋಡಿರಿ. ಇದನ್ನು ಹುರ್ಕೋಬೇಕು ನೋಡಿರಿ. ಫಸ್ಟ್ ಮೆಣಸಿನ್ಕಾಯಿ ಹುರ್ಕೊಂಡು ಅದರೊಳಗೆ ಉಳ್ಳಾಗಡ್ಡಿ ಹಾಕಿ ಹುರಿಯತ್ತೀನಿ ರೀ ನಾನು. ಮಸ್ತ್ ಆಗ್ತದೆ ರೀ, ಟೇಸ್ಟ್ನು ಭಾರಿ ಬರ್ತೈತಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ. ಮತ್ತು ಯಾವುದೂ ಪಲ್ಯನೂ ಬೇಕಾಗಲ್ಲ. ಇದು ಚಟ್ನಿ ಇದ್ರೆ ನಮ್ಮ ಸೈಡ್ ಅಂತೂ ಉಳ್ಳಾಗಡ್ಡಿ ಚಟ್ನಿ ರೊಟ್ಟಿ ಅಂದ್ರೆ ಮಸ್ತ್ ಇರ್ತದೆ ನೋಡಿರಿ. ಈ ಥರ ನೋಡಿರಿ ಚೆಂದಾಗಿ ಹುರ್ಕೋಬೇಕು. ಒಂದು ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ. ಒಂದು ಸಲ ನೀವು ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ಯಾವ ಪಲ್ಯನೂ ಬೇಕಾಗಲ್ಲ ನೋಡಿರಿ ಚಟ್ನಿ ಇದ್ರೆ. ಮತ್ತು ಅನ್ನಕ್ಕೂ ನೀವು ಸೈಡ ಅನ್ನ ಸಾಂಬಾರು ಜೊತೆನೂ ತಿನ್ಬೋದು ರೀ ಚಟ್ನಿ ಸೈಡ್ ಹಾಕ್ಕೊಂಡು. ಮಸ್ತ್ ದೋಸೆ ಜೊತೆ ಎಲ್ಲ ಜೊತೆನೂ ಮಸ್ತ್ ಕಾಂಬಿನೇಷನ್ ನೋಡಿರಿ. ಇದು ಒಂದು ಸತಿ ಮಾಡಿ ಇಟ್ಕೊಂಡ್ರೆ 2-3 ದಿವಸನೂ ಇಡ್ಬೋದು ನೀವು ಇದನ್ನು. ಯಾಕಂದ್ರೆ ಉಳ್ಳಾಗಡ್ಡಿ ನಾವು ಹುರಿದು ಮಾಡಿರ್ತೀವಲ್ಲ ರೀ, ಹಿಂಗಾಗಿ ಕೆಡೋದಿಲ್ಲ ರೀ ಅದು. ಮತ್ತು ಖಾರ ಬೇಕಂದ್ರೆ ನೀವು ಜಾಸ್ತಿನೂ ಹಾಕೋಬೋದು ರೀ. ನೋಡಿರಿ, ಈಗ ಫುಲ್ಲ ಹುರಿದಾವೆ ನೋಡಿರಿ ಇವು. ಈ ಥರ ಕಲರ್ ಚೇಂಜ್ ಆಗ್ಬೇಕು ರೀ ಉಳ್ಳಾಗಡ್ಡಿದು, ಅಂದ್ರೆ ಟೇಸ್ಟು ಚಲೋ ಬರ್ತೈತೆ ರೀ. ಮತ್ತು ನೋಡಿರಿ, ಹಸಿ ಉಳ್ಳಾಗಡ್ಡಿ ಚಟ್ನಿನೂ ಮಾಡ್ತಾರೆ. ನಾನು ಆಗಲೇ ಒಂದು ಸಲ ಶಾರ್ಟ್ಸ್ ಒಳಗೆ ಹಾಕಿದ್ದೀನಿ. ಅದನ್ನು ಒಂದು ಸತಿ ರೆಸಿಪಿ ಫುಲ್ ಬಿಡ್ತೀನಿ ನೋಡಿರಿ. ನೆಕ್ಸ್ಟ್ ಒಂದು ಮಿಕ್ಸಿಗೆ ಹಾಕೊಂಡ್ಬಿಡಿದ್ರಿ. ಉಪ್ಪು, ಫಸ್ಟ್ ಜೀರಿಗೆ ಹಾಕೊಂಡೇನಿ ರೀ. ಜೀರಿಗೆದಿಂದನೂ ಫ್ಲೇವರ್ ಚಲೋ ಬರ್ತೈತಿ, ಹಿಂಗಾಗಿ ಜೀರಿಗೆ ಜಾಸ್ತಿ ಹಾಕ್ಕೊಂಡೀನಿ. ಬೆಲ್ಲ ಮತ್ತು ಹುಣಸೆ ಹಣ್ಣು ನೋಡಿರಿ, ಅಂದ್ರೆ ಹುಳಿ ಮತ್ತು ರುಚಿ ಎಲ್ಲನೂ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತೈತಿ. ಈಗ ಮೆಣಸಿನ್ಕಾಯಿ ಫಸ್ಟ್ ಹಾಕ್ಕೊಂಡೀನಿ ನಾನು. ಇದನ್ನು ಹೆಂಗಂದ್ರೆ ಇದು ಫಸ್ಟ್ ಸ್ವಲ್ಪ ರುಬ್ಬಿ ತೆಗಿಬೇಕು ರೀ. ಒಮ್ಮೆ ಉಳ್ಳಾಗಡ್ಡಿ ಹಾಕ್ಕೊಂಡಿವಿ ಅಂದ್ರೆ ಫುಲ್ ಪೇಸ್ಟ್ ಥರ ಆಗಿಬಿಡ್ತಂದ್ರೆ ಚಟ್ನಿ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ರೀ. ಹಿಂಗಾಗಿ ಸ್ವಲ್ಪ ತರಿನೇ ರುಬ್ಕೋಬೇಕು ರೀ. ಇದನ್ನೆಲ್ಲ ಫಸ್ಟ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿವಂದ್ರೆ ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೋಬೇಕು ನೋಡಿರಿ. ಈಗ ಸ್ವಲ್ಪನ ಕಲ್ಲೊಳಗೆ ಕುಟ್ಟಿದ್ರಂತೂ ಇನ್ನೂ ಟೇಸ್ಟ್ ಆಗ್ತೈತಿ. ಈ ಮಿಕ್ಸಿ ಒಳಗೆ ಹಾಕ್ಕೊಂಡೇನಿ ರೀ. ಅದು ಸ್ವಲ್ಪ ಮಿಕ್ಸಿ ಸ್ವಲ್ಪ ತಿರುಗಬೇಕು ನೋಡಿರಿ, ಇಲ್ಲಾಂದ್ರೆ ಜಾಸ್ತಿ ಪೇಸ್ಟ್ ಆಗಿಬಿಡ್ತೈತಿ. ಇಷ್ಟಾದ್ರೆ ಸಾಕು ನೋಡಿರಿ. ಖಾರವಾಗಿ ಉಳ್ಳಾಗಡ್ಡಿ ಚಟ್ನಿ ರೆಡಿ ಆಯ್ತು ನೋಡಿರಿ. ಹೆಂಗಾಗಿ ಅಂತ ಕಮೆಂಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್